ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 21. ಆ ದಿನಗಳಲ್ಲಿ ನನ್ನ ಸಾರಥಿಯಾಗಬೇಕು. ಗುರುನಾಥರ ಬಳಿ ಬರುತ್ತಿದ್ದ ಅವರನ್ನು ಅಪಾರವಾಗಿ ಪೂಜಿಸುತ್ತಿದ್ದ ಗುರುಭಕ್ತೆಯೊಬ್ಬರ ಬಳಿ ಗುರುನಾಥರು ಆಗಾಗ್ಗೆ, ನೀನು ತಾಯಿ, ನನ್ನ ತಲೆಗೆ ಎಣ್ಣೆ ಹಚ್ಚು, ಅಭ್ಯಂಜನ ಮಾಡಿಸು ಎಂದು ಸೇವೆ ತೆಗೆದುಕೊಳ್ಳುತ್ತಿದ್ದರಂತೆ. ಗುರುನಾಥರು ಕೊನೆಯ ದಿನಗಳಲ್ಲಿ ಸಖರಾಯ ಪಟ್ಟಣದ ತಮ್ಮ ಮನೆಯಲ್ಲಿ ಇರುವಾಗ ಈ ಗುರುಭಕ್ತೆಯ ಪತಿಯನ್ನು ಕರೆದು ಒಂದು ಶ್ವೇತ ವಸ್ತ್ರವನ್ನು ನೀಡುತ್ತಾ, ನೋಡಪ್ಪ, ನೀನು ನನ್ನ ಕೊನೆಯ ಗಳಿಗೆಯ ಸಾರಥಿಯಾಗಬೇಕು. ಈ ವಿಚಾರವನ್ನು ಯಾರ ಮುಂದೂ ಹೇಳಬೇಡ ಎಂದಾಗ ಆ ಭಕ್ತರಿಗಾದ ಅಪಾರ ನೋವನ್ನು ವರ್ಣಿಸಲಾಗದು. ಗುರುನಾಥರ ಅಗಲಿಕೆಯ ವಿಚಾರವೇ ಸಹಿಸಲಸದಳವಾದರೂ ಇಚ್ಛಾಮರಣೆಗಳಾದ ಪ್ರಕೃತಿ ನಿಯಮದಂತೆ ಈ ಭೌತಿಕ ಶರೀರವನ್ನು ಒಂದು ದಿನ ಕಳಚಲೇಬೇಕೆಂಬ ಸತ್ಯವರಿತ ಗುರುನಾಥರಂತೂ ನಿರ್ವಿಕಾರಿಗಳಾಗಿ ಇರುತ್ತಿದ್ದರು. ಹೀಗೆ ಸೂಚ್ಯವಾಗಿ ಸಾಂಕೇತಿಕವಾಗಿ ಗುರುನಾಥರು ತಮಗಲಿಕೆಯ ವಿಚಾರವನ್ನು ಭಕ್ತ ಸಮಾಜಕ್ಕೆ ಮೊದಲೇ ತಿಳಿಸಿ ಅವರ ಸ್ಥೈರ್ಯವನ್ನು ದೃಢಗೊಳಿಸುತ್ತಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ನೀಡುತ್ತಿದ್ದರು. ಒಂದು ಸ್ವಲ್ಪ ಅವನ್ನ ನೋಡ್ಕೊಳ್ಳಯ್ಯ. ಅನೇಕ ದಿನಗಳಿಂದ ಗುರುನಾಥರ ಎಡೆಬಿಡದೆ ಜೊತೆಗಿರುತ್ತಿದ್ದ ನನಗೆ ಗುರುನಾಥರ ಲೀಲೆಯನ್ನು ಆ ದಿನ ಅರಿಯಲಾಗಲಿಲ್ಲ. ಸಣ್ಣದಾಗಿ ಮಳೆಯು ಜಿನುಗುತ್ತಿತ್ತು. 1963ರಲ್ಲಿ ಅವರ ತಂದೆಯವರು ಗುರುನಾಥರಿಗಾಗಿ ಕಟ್ಟಿಸಿದ ಮನೆಯಲ್ಲಿರಲು ಅವರು ಇಚ್ಛಿಸುತ್ತಿದ್ದುದರಿಂದ ಓಡಾಡಲಾಗದ ಅವರನ್ನು ನಾವು ಗುರುಬಂಧುಗಳೆಲ್ಲ ಕೈಗಳ ಕುರ್ಚಿ ಮಾಡಿ ಈ ಮನೆಗೆ ತಂದಿದ್ದೆವು. ರುದ್ರ ಜಪ ಧ್ಯಾನದಲ್ಲಿ ನಿರತರಾಗಿದ್ದ ಅವರಿಗೆ ಸಾವು ನೋವುಗಳ ಭಯವೇ ಇರಲಿಲ್ಲ. ಅಂದವರು ಏನೋ ನಿರ್ಧರಿಸಿದಂತಿತ್ತು. ರಾತ್ರಿ 10:30 ಸಮಯ. ಗುರುನಾಥರು ಮಲಗಿದ್ದರು. ಅವರ ಮಗ ಬಂದು ಗುರುನಾಥರಿಗೆ ಹೊದಿಕೆ ಹೊದಿಸುತ್ತಾ ಪಾದಗಳಿಗೆ ನಮಸ್ಕರಿಸಿ ಹೊರಬಂದರು. ಇದಕ್ಕೆ ಸ್ವಲ್ಪ ಸಮಯದ ಮುಂಚೆ ಗುರುನಾಥರಿಗೆ ದೂರವಾಣಿ ಕರೆಯೊಂದು ಬಂದಿತ್ತು. ಕೊಡಲೋ ಬೇಡವೋ ಎಂದು ಯೋಚಿಸುತ್ತಿದ್ದಾಗ, ತುಂಬಾ ಆಲಸ್ಯವಾಗಿದೆ ಕಣಯ್ಯ, ಬೆಳಗ್ಗೆ ಮಾತಾಡ್ತೀನಿ ಎಂದವರು ಮತ್ತದೇಕೋ ಫೋನ್ ತೆಗೆದುಕೊಂಡು ಫೋನಿನಲ್ಲಿ ಬಹಳ ಹೊತ್ತು ಮಾತನಾಡಿದರು. ಇದಾಗಿ ಮಗ ಬಂದು ಹೊದಿಕೆ ಹೊದಿಸುವಂತೆ ನಾಟಕ ಮಾಡಿ ನಮಿಸಿ ಹೊರ ಹೋದಾಗ, ಅಯ್ಯ, ಮಳೆಯಲ್ಲಿ ಅವನು ಹೋಗ್ತಾ ಇದ್ದಾನಯ್ಯ, ಅವನ್ನ ಸ್ವಲ್ಪ ನೋಡ್ಕೊಳ್ಳಯ್ಯ ಎಂದಾಗ ನನಗೆ ಹೊರಬರುವುದು ಅನಿವಾರ್ಯವಾಗಿತ್ತು. ಇದೇ ನಾನು ಕೇಳಿದ ಕೊನೆಯ ವಾಕ್ಯ. ಗುರುನಾಥರ ವೇದಿಕೆಯ ಎದುರು ಕುಳಿತ ಆ ವ್ಯಕ್ತಿ ಬಿಟ್ಟಿದ್ದರು. ಆ ಕೊನೆಯ ವಾಕ್ಯ ಗುರುಬಂಧುಗಳ ಮೇಲೊಂದು ಜವಾಬ್ದಾರಿಯನ್ನು ಆಂತರ್ಯದಲ್ಲಿ ಸೂಚಿಸಿತ್ತು. ಶಿರೋಧಾರಿಯಾದ ಆ ಗುರುವಾಕ್ಯವನ್ನಿಂದು ಅವರು ನಡೆಸುತ್ತಾ ಸಾಗಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಗುರುನಾಥರು ನಿರ್ವಹಿಸಿದ್ದಾರೆ. ಏಕೆಂದರೆ ಕರ್ಮ ತತ್ವದಿಂದ ದೂರವಾಗಬಾರದೆಂಬುದು ಗುರುವಿನ ಆಶಯವಿರಬೇಕು. ಎಲ್ಲೆಡೆ ಅದು ನಿರಂತರವಾಗಿ ಸಾಗಿರುವುದೇ ಆನಂದದ ಸಂಗತಿ. ಗುರುನಾಥರ ಕೃಪಾ ವಿಶೇಷ. ದಿನನಿತ್ಯ ರುದ್ರಾಭಿಷೇಕ. ಗುರುನಾಥರ ನಿರಂತರ ಸೇವೆಯಲ್ಲಿ ನಿರತರಾದ ಅವರ ಆಪ್ತ ಬಂಧು ಒಬ್ಬರು ಆ ದಿನಗಳ ಗುರುನಾಥರ ಜೀವನವನ್ನು ಸ್ಮರಿಸುತ್ತಾ ದಿನನಿತ್ಯ ಎಲ್ಲ ದೇವರ ವಿಗ್ರಹಗಳನ್ನು ಒಂದು ದೊಡ್ಡ ಜರಡಿಯಲ್ಲಿರಿಸಿ ರುದ್ರಪಠಣ ಮಾಡಿ ಅಭಿಷೇಕ ಮಾಡಲು ತಿಳಿಸುತ್ತಿದ್ದರು. ಗುರುನಾಥರ ಕಾಲಿಗೆ ಆಪರೇಷನ್ ಆಗಿತ್ತು. ನೀರು ಸೋಂಕಿಸುವಂತಿರಲಿಲ್ಲ. ಆದರೂ ಇರಲಿ ಬಿಡಯ್ಯ, ಏನೂ ಆಗಲ್ಲ ಎನ್ನುತ್ತಿದ್ದರು. ನಾವು ಪ್ಲಾಸ್ಟಿಕ್ಗಳನ್ನೆಲ್ಲ ಕಟ್ಟಿ ಬ್ಯಾಂಡೇಜು ಹಾಕಿ ತದನಂತರ ತಲೆಯ ಮೇಲೆ ರುದ್ರಾಭಿಷೇಕ ಮಾಡಿದ ಎಲ್ಲಾ ದೇವರುಗಳ ತೀರ್ಥ ಗುರುನಾಥರ ತಲೆ ಮೈಕೈಗಳ ಮೇಲೆ ಬೀಳುವಂತೆ ಅಭಿಷೇಕ ಮಾಡುತ್ತಿದ್ದವು. ಸ್ವತಃ ಗುರುನಾಥರೇ ಶಿವಸ್ವರೂಪರಾಗಿದ್ದರು. ಭೌತಿಕ ಶರೀರ ಧರಿಸಿದ ಮೇಲೆ ಈ ಶರೀರಕ್ಕಾಗಬೇಕಾದ ಎಲ್ಲ ಕಾರ್ಯಗಳನ್ನು ಮನುಷ್ಯ ಸಹಜರಂತೆ ಅನುಭವಿಸಿದರು. ಕರ್ಮವನ್ನು ಅನುಭವಿಸಿಯೇ ತೀರಬೇಕು. ಅದನ್ನು ತಪ್ಪಿಸಿಕೊಂಡು ಓಡುವುದಲ್ಲ. ಆದರೆ ಇದ್ಯಾವುದರಲ್ಲೂ ನಾವು ಅಂಟಿಕೊಳ್ಳಬಾರದೆಂಬುದನ್ನು ಭಕ್ತರಿಗೆಲ್ಲ ತೋರಿಸಿದರು. ಇನ್ನು ಮೆಟ್ಟಿಲು ಹತ್ತಲ್ಲ. ಯಾವಾಗಲೂ ತಮ್ಮ ಪ್ರಿಯರಾದ ಗುರುಭಕ್ತರೊಬ್ಬರ ಮನೆಗೆ ಪದೇ ಪದೇ ಬರುತ್ತಿದ್ದ ಗುರುನಾಥರು ಅಂದು ಅವರಿಗೇನನಿಸಿತೋ ಏನೋ ತಮ್ಮ ಇಹಯಾತ್ರೆಯ ಪರಿಸಮಾಪ್ತಿಯ ಬಗ್ಗೆ ಸೂಚನೆ ನೀಡಿದರಂತೆ. ಅಯ್ಯ, ಇನ್ನು ನನ್ನದಾಯ್ತಯ್ಯ, ಇನ್ನು ಮುಂದೆ ನಾನು ಮೆಟ್ಟಿಲು ಹತ್ತುವುದಿಲ್ಲ ಎಂದಿದ್ದರು.
ಸಾಮಾನ್ಯರಿಗಿದು ಗುರುಗಳಿಗೆ ಕಾಲಿಗೆ ಆಗಿರುವ ನೋವಿನಿಂದಾಗಿ ಅವರಿಗೆ ಮೆಟ್ಟಿಲು ಹತ್ತುವುದು ಕಷ್ಟ. ಹೀಗಾಗಿ ಹೀಗೆ ಮಾತನಾಡಿರಬಹುದೆಂದು ಎಣಿಸಿದರೇನೋ. ಗುರುನಾಥರ ಮಾತಿನ ಮರ್ಮವೇ ಬೇರೆ. ಅದರಂತೆಯೇ ಅದೇ ಅವರು ಈ ಭಕ್ತರ ಮನೆಗೆ ಬಂದದ್ದು ಕಡೆಯದಾಯಿತು. ಆದರೇನು, ಭಕ್ತ ಪರಾಧೀನನಾದ ಗುರುನಾಥರು ದೇಹದ ಪರಾಧೀನತೆಯಿಂದ ಮುಕ್ತರಾದ ಮೇಲೆ ಎಲ್ಲರ ಮನಗಳಲ್ಲಿರುವುದು ಹಲವೆಡೆ ಸಶರೀರವಾಗಿ ಕಂಡುಬಂದಿರುವುದು ಗುರುಲೀಲೆಯ ಮತ್ತೊಂದು ಮುಖವಾಗಿದೆ. ಅನೇಕರಿಗೆ ಗುರುವಿನ ಮರ್ಮದ ಮಾತುಗಳು ಅರ್ಥವಾದರೂ ಏನೂ ಮಾಡಲಾಗದ ಸ್ಥಿತಿ ಇದ್ದರೆ, ಇನ್ನು ಕೆಲವರಿಗೆ ಹುಟ್ಟು ಸಾವು ಈ ದೇಹಕ್ಕೆ ಗುರುನಾಥರು ಸದಾ ನಮ್ಮೊಂದಿಗಿರುತ್ತೇನೆಂದು ಅಭಯ ನೀಡಿದ್ದಾರಲ್ಲ ಎಂದು ನಿಶ್ಚಿಂತರಾಗಿ ಗುರುನಾಥರ ಚಿಂತನೆ ನಾಮಸ್ಮರಣೆಯಲ್ಲಿ ತೊಡಗಿದವರೂ ಇದ್ದಾರೆ. ಎದುರಿಸಲಾಗದ ಸತ್ಯ. ಎಷ್ಟು ತತ್ವಗಳನ್ನರಿತರೂ ಘಟನೆಯನ್ನು ಎದುರಿಸುವಲ್ಲಿ ತಾಯಿಗಿಂತ ಮಿಗಿಲಾದ ಪ್ರೀತಿಯ ಸವಿಯನ್ನನುಭವಿಸಿ ಅದನ್ನು ಕಳೆದುಕೊಳ್ಳುತ್ತಿದ್ದೇವೆಂದಾಗ ದುಃಖ ಉಮ್ಮಳಿಸಿ ಬರುವುದು ಸಹಜ. ಆರ್ತರಾಗಿ ಹೋದಾಗಲೆಲ್ಲ ತಲೆದಡವಿ ಸಂತೈಸುತ್ತಿದ್ದ ಆ ಜೀವವಿಲ್ಲವೆಂದಾಗ ದುಃಖವಾಗದಿರುತ್ತದೆಯೇ? ಗುರುನಾಥರ ವಿಯೋಗದ ದುಃಖ ಹರಿಸಲು ಈ ಒಂದು ಪ್ರಸಂಗ ಸಹಾಯವಾದೀತು. ಗುರುಚರಿತ್ರೆಯಲ್ಲಿ ಒಂದು ಕಡೆ ಬರುವ ಈ ಪ್ರಸಂಗವೆಂದರೆ, ಗುರುಗಳು ತಮ್ಮ ಗಾಣಗಾಪುರ ವಾಸದ ಇಹಲೀಲೆಯನ್ನು ಪೂರೈಸಿ ಶ್ರೀಗಿರಿಗೆ ಹೋಗುವ ವಿಚಾರ ತಿಳಿಸಿ ನದಿಯ ಸಮೀಪಕ್ಕೆ ತೆರಳುವಾಗ ಅವರ 4 ಜನ ಪ್ರಿಯ ಶಿಷ್ಯರಿರುತ್ತಾರೆ. ಊರ ಹೊರಗಿನವರಿಗೆ ಊರ ಮಂದಿ ಶಿಷ್ಯರೆಲ್ಲ ಗುರುವಿನ ಅಗಲಿಕೆಗಾಗಿ ರೋಧಿಸುತ್ತಾ ಬಂದು ಗುರುಗಳು ಹೋಗಬಾರದೆಂದು ವಿನಂತಿಸುತ್ತಾರೆ. ಗುರುಗಳು ಸಮಾಧಾನ ಹೇಳಿ, ನಾನೆಲ್ಲೂ ಹೋಗುವುದಿಲ್ಲ, ಪ್ರತಿನಿತ್ಯ ಮಧ್ಯಾಹ್ನ ಗಾಣಗಾಪುರಕ್ಕೆ ಭಿಕ್ಷೆಗೆ ಬರುತ್ತೇನೆ, ಸದಾ ನನ್ನ ನಿರ್ಗುಣ ಆವಾಸ ಇಲ್ಲಿಯೇ ಎಂದು ಸಂತೈಸಿ ಬೀಳ್ಕೊಡುತ್ತಾರೆ. ಊರಿಗೆ ಬಂದು ಗುರುಮಠಕ್ಕೆ ಬಂದ ಎಲ್ಲ ಶಿಷ್ಯರಿಗೆ ಗುರುಗಳು ಮಠದಲ್ಲಿರುವುದು ಗೋಚರಿಸುತ್ತದೆ. ನಂತರ ಅದೃಶ್ಯರಾಗುತ್ತಾರೆ. ಗುರುನಾಥರ ಇಹಲೀಲಾ ಪರಿಸಮಾಪ್ತಿಯ ವಿಚಾರ ತಿಳಿದ ಶಿವಮೊಗ್ಗದ ಭಜನಾ ಮಂಡಳಿಯ ಭಕ್ತರು ತುಂಗೆಗೆ ಬಾಗಿನ ನೀಡಲು ಹೋಗಿದ್ದು, ನಂತರ ಭಜನಾ ಮಂದಿರಕ್ಕೆ ಬಂದು ಗುರುನಾಥರಿಗೆ ಭಜನೆ ಮಾಡಿ ಕೆಲಕಾಲ ಮೌನ ಧ್ಯಾನ ಮಾಡಿದರು. ದೇಹಾತೀತರಾದ ಗುರುನಾಥರು ಕರೆದಲ್ಲಿ ಬರುತ್ತಾರೆಂದು ಗುರುನಾಥರ ಲೀಲೆಯ ಸತ್ಸಂಗ ನಡೆಯಿತು. ಅಂದು ಪ್ರಸಾದ ವಿನಿಯೋಗವಾದಾಗ ಒಂದಾದ ಮೇಲೆ ಒಂದರಂತೆ 10-12 ಪ್ರಸಾದಗಳನ್ನು ಹಂಚಲಾಯಿತು. ಗುರುನಾಥರ ಬಳಿ ಬಂದ ಎಲ್ಲರಿಗಾಗುವ ವಿಶೇಷ ಅನುಭವಗಳಲ್ಲಿ ಮೇಲಿಂದ ಮೇಲೆ ಹಲವು ರೀತಿಯ ಪ್ರಸಾದವನ್ನು ತರಿಸಿ ಭಕ್ತ ವೃಂದಕ್ಕೆ ಹಂಚುವುದೂ ಒಂದು. ಇದಕ್ಕಿಂತ ಬೇರೆ ಸಾಕ್ಷಿ ಏನು ಬೇಕು? ಗುರುನಾಥರು ತಮ್ಮ ಬಂಧುಗಳು ಕರೆದಲ್ಲಿ ಬಂದೇ ತೀರುತ್ತಾರೆಂಬುದಕ್ಕೆ. ದಾರಿ ತೋರಿದ ಗುರುನಾಥರು. ಗುರುನಾಥರ ಅಗಲಿಕೆಯ ಆಘಾತಕಾರಿಯಾದ ಸುದ್ದಿಯಿಂದ ಬಳಲಿದ ಭಕ್ತೆಯೊಬ್ಬರಿಗೆ 2 ದಿನಗಳು ಅಳುವುದೊಂದೇ ಕೆಲಸವಾಗಿತ್ತು. ದುಃಖದ ಆವೇಗ ತನ್ನ ಕೆಲಸ ಕಾರ್ಯಗಳನ್ನೂ ಮರೆಸಿತ್ತು. ದೈನಂದಿನ ಕೆಲಸಗಳಿಂದ ವಿಮುಖರಾದರೆ ಮನೆಯ ಇತರರ ಬೇಕು ಬೇಡಗಳ ಜವಾಬ್ದಾರಿ ಹೊತ್ತ ಇವರ ಕೆಲಸ ಮಾಡುವವರ್ಯಾರು? ಸುದ್ದಿ ತಿಳಿಯುತ್ತಿದ್ದಂತೆ ಸಕರಾಯಪಟ್ಟಣಕ್ಕೆ ಹೋಗಿ ಬಂದರೂ ಮನಸ್ಸು ಸ್ಥಿಮಿತವಾಗಿರಲಿಲ್ಲ. ಗುರುನಾಥ ನನಗಿನ್ಯಾರು ಗತಿ ಎಂದು ಚಿಂತಿಸುತ್ತಾ ದುಃಖದಲ್ಲಿಯೇ ನಿದ್ದೆಯ ಮಂಪರಿಗಿಳಿದಾಗ ಕನಸೊಂದು ಬಿತ್ತು. ಗುರುನಾಥರು ಅವರ ಮನೆಗೆ ಬಂದು ಅವರ ದೇವರ ಮನೆಯ ಮುಂಭಾಗದಲ್ಲಿ ಹಾಕಿದ್ದ ಶ್ರೀ ಸತ್ತುಪಾಸಿ ಸದ್ಗುರುಗಳ ಭಾವಚಿತ್ರದಿಂದ ಒಂದು ಹೂವನ್ನು ತೆಗೆದುಕೊಂಡರಂತೆ. ಕೂಡಲೇ ಅವರಿಗೆ ಎಚ್ಚರವಾಯಿತು. ಇದೇನು ಹೀಗಾಯ್ತಲ್ಲ ಎಂದು ತಿಳಿದವರಲ್ಲಿ ಪ್ರಶ್ನಿಸಿದಾಗ ಗುರುವಿಗೆ ಅಳಿವಿಲ್ಲ. ಭ್ರಾಂತಿಯಲ್ಲಿ ನಾವು ಕರ್ತವ್ಯ ವಿಮುಖರಾಗಬಾರದು. ಸದ್ಗುರುವಿನ ಅನೇಕ ರೂಪಗಳಿವೆ, ಅದರಲ್ಲಿ ಒಂದನ್ನು ನಿನ್ನ ತೃಪ್ತಿಗಾಗಿ ತೋರಿದರೆ ಎಂದಾಗ ಸತ್ತುಪಾಸಿಗಳ ದರ್ಶನ ಪಡೆದು ನಿತ್ಯ ಜೀವನದಲ್ಲಿ ತೊಡಗಿದರಂತೆ. ಹೀಗೆ ದಾರಿ ತೋರಿದ್ದರು ಗುರುನಾಥರು. ಮುಂದೆ ಗುರುನುಡಿಗಳನ್ನು ಮೆಲುಕು ಹಾಕುತ್ತಾ ಅರ್ಥ ಮಾಡಿಕೊಂಡಿದ್ದರು. ಅಲ್ಲ, ನಿನಗೇನು ಕೊಡಲಯ್ಯ? ಚಿಕ್ಕಮಗಳೂರಿನ ಗುರುಭಕ್ತರು ಗುರುನಾಥರನ್ನು ಮೊದಲ ಬಾರಿ ಕಂಡಾಗ ಏನು ಬಂದಿರಿ, ಏಕೆ ಬಂದಿರಿ ಎಂದು ಕೇಳಿದಾಗ ನಿಮ್ಮೊಂದಿಗಿರಲು ಎಂದು ಅವರು ಉತ್ತರಿಸಿದ್ದರು. ಭಾವಶುದ್ಧತೆಗೆ ಬೆಲೆ ನೀಡುವ ಗುರುನಾಥರು ಕೊನೆಯ ಗಳಿಗೆಯಲ್ಲಿ ಕರೆಸಿಕೊಂಡು ಸಾಮೀಪ್ಯವನ್ನು ನೀಡಿದ ಈ ಅದ್ಭುತವನ್ನು ಆ ಗುರು ಬಂದು ಹೀಗೆ ಹೇಳುತ್ತಾರೆ. ಒಮ್ಮೆ ಗುರುನಾಥರ ಬಳಿ ಹೋದಾಗ ಅವರು ಅದೇಕೋ, ಅಲ್ಲಯ್ಯ ನಿನಗೇನು ಕೊಡಲಿ ನಾನು?
ಏನಾದರೂ ಕೊಡಬೇಕಲ್ಲಯ್ಯ ಎಂದು ಕೇಳಿದರಂತೆ. ಅದಕ್ಕಿವರು, ಏನೂ ಬೇಡ ಗುರುಗಳೇ, ಈ ನಿಮ್ಮ ಮೇಲಿನ ಪ್ರೀತಿ ಚಂಚಲವಾಗದೆ ಸದಾ ನಿಮ್ಮ ಮೇಲಿರುವಂತೆ ಅನುಗ್ರಹಿಸಿ ಎಂದಿದ್ದರಂತೆ. ಈ ಕೊನೆಯ ಘಳಿಗೆಯಲ್ಲೂ ದೈಹಿಕ ಯಾತನೆಯಲ್ಲೂ ನನ್ನ ಮರೆಯಲಿಲ್ಲ. ಆ ರಾತ್ರಿ ಫೋನು ಮಾಡಿ ಕರೆಸಿದರು. ಜೊತೆಯಲ್ಲಿ ಊಟ ಮಾಡಿದರು. ನಾನು ತಂದ ಚಿಪ್ಸ್ ಅನ್ನು ಎಲ್ಲರಿಗೂ ಕೊಡೆಂದರು. ಅಂಗಾಲಿನಿಂದ ತಲೆಯವರೆಗೂ ಒತ್ತಲು ತಿಳಿಸಿದರು. ಗುರುನಾಥರಿಗೆ ಅತಿಯಾದ ಕೆಮ್ಮಿತ್ತು. ಗುರುಗಳೇ, ಇದಕ್ಕೇನು ಔಷಧಿ ಮಾಡಬೇಕೆಂದು ಕೇಳಿದಾಗ ಸರಳವಾಗಿ ಸೌತೆಕಾಯಿ ತಿರುಳು ಎಂದರು. ಕೂಡಲೇ ಸೌತೆಕಾಯಿ ತರಿಸಲಾಯಿತು. ಸೌತೆಕಾಯನ್ನೆಲ್ಲ ನಾವು ತಿಂದೆವು. ಅದರ ತಿರುಳನ್ನು ಗುರುನಾಥರಿಗೆ ಅಲ್ಲಿದ್ದ ನಾವು ಗುರುಬಂಧುಗಳು ತಿನ್ನಿಸಿದೆವು. ಗುರುನಾಥರ ಸಂಘದಲ್ಲಿ ಸಮಯ ಜಾರುತ್ತಿದ್ದುದೇ ಅರಿವಾಗಿರಲಿಲ್ಲ. ಅಷ್ಟು ಹೊತ್ತಿಗೆ ಇನ್ನೊಬ್ಬ ಗುರುಬಂಧುವಿಗೆ, ಇವರನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಿಡಯ್ಯ ಎಂದು ನನ್ನನ್ನು ಆಶೀರ್ವದಿಸಿ ಕಳಿಸಿದರು. ಆ ಲೀಲಾ ನಾಟಕ ಸೂತ್ರಧಾರಿಯು ನಿಮ್ಮೊಂದಿಗಿರಲು ಬಂದೆ ಎಂದ ನನ್ನ ಮನದಾಸೆಯ ಮಾತನ್ನು ಹೀಗೆ ಕರೆಸಿಕೊಂಡು ನಡೆಸಿದ್ದಾರೆಂದು ನನಗಾಗ ತಿಳಿಯಲೇ ಇಲ್ಲ ಎಂದು ಗುರುನಾಥರ ಅಗಲಿಕೆಯ ಕೊನೆ ಗಳಿಗೆಯ ದರ್ಶನದ ವಿಚಾರವನ್ನು ನಿರ್ವಿಕಾರ ಭಾವದಿಂದ ಅವರು ಹಂಚಿಕೊಂಡರು. ಹೀಗೆ ಗುರುನಾಥರು ಅವರವರ ಬೇಡಿಕೆಗನುಗುಣವಾಗಿ ಅವರ ಬೇಡಿಕೆಯನ್ನು ಪೂರೈಸಿ ಮಾತು ನಡೆಸಿಕೊಂಡು ಮಹಾತ್ಮರಾದರು. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.